ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ಗೆ ನಾನು ಸುಮಾರು ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಬೆಳಗ್ಗೆ ಎದ್ದು ನಾನು ಹೋಗಿದ್ದೆ ನಮ್ಮ ಹಸ್ಗಳ ಹತ್ರ, ಯಾಕೆಂದರೆ ಹಸ್ಗಳನ್ನ ಬಿಡಬೇಕಿತ್ತು. ಹಳೆ ವ್ಲಾಗ್ ಥರನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಸ್ಗಳು ಬಿಟ್ಟ ತಕ್ಷಣ ನಮ್ಮ ಕಡ್ಸ್ಗೆ ಈ ಥರ ನಡೀತಾಯಿತ್ತು. ಯಾಕೆ ಅಂದರೆ ಏನೋ ಆಗಿದೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಆ ಕಡ್ಸ್ನ ಮನೇಲೆ ಕಟ್ಟಾಕ್ಬಿಟ್ಟು ನಮ್ಮೂರಿಂದ ಒಂದು 2 ಕಿಲೋಮೀಟ್ರು ಅಲ್ಲಿ ಒಂದು ಸೋಲಾರ್ ಪಾಯಿಂಟ್ ಇದೆ ಫ್ರೆಂಡ್ಸ್. ಅಲ್ಲಿ ಹಸ್ಗಳು ಮೇಯ್ಸೋಕ್ಕೆ ಒಂದು 160 ಎಕರೆ ಜಮೀನಿದೆ. ಅಲ್ಲಿ ಹೊಡ್ಕೋಬೇಕು. ಇವಾಗ ಹೊಡ್ಕೋಗೋ ದಾರಿಲಿ ಆನೆ ಬರೋಡ್ದು ಅಂತ ಡ್ರೈನ್ ತೋಡಿದ್ದಾರೆ ಫ್ರೆಂಡ್ಸ್. ಅದು ಒಂದು 20 ಅಡಿ ಇದೆ ಫ್ರೆಂಡ್ಸ್. ಅಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ಒಂದು ಹೊಸ ನಮ್ಮದು ಬಿದ್ದೋಗ್ಬಿಟ್ಟಿತ್ತು. ಇದೇ ನೋಡಿ ಫ್ರೆಂಡ್ಸ್, ಅದು ಡ್ರೈನು ಫುಲ್ಲು ನಾಟಿದೆ. ಒಂದು 20 ಅಡಿ ಇದೆ ಫ್ರೆಂಡ್ಸ್. ಇಲ್ಲಿ ಹಸುಗಳು ಆ ಡ್ರೈನ್ ಹತ್ರ ಈ ಥರ ಸಾಲಾಗಿ ಹೋಗ್ಬೇಕು, ಇಲ್ಲಾಂದರೆ ಬಿದ್ದೋಗ್ಬಿಡ್ತವೆ ಡ್ರೈನ್ ಒಳಗೆ. ಮತ್ತು ನೀರು ಕುಡಿಯೋಕೆ ನೀರಿನ ತೊಟ್ಟೆ ನೋಡಿದ್ರೆ ಅದು ಆನೆ ಬಂದು ಎಲ್ಲ ಪೈಪ್ನಲ್ಲಿ ನಗಾಕ್ಬಿಟ್ಟಿದೆ. ಇದೇ ನೋಡಿ ಫ್ರೆಂಡ್ಸ್ ಸೋಲಾರ್ ಪಾಯಿಂಟು. ಇಲ್ಲೇ ನಮ್ಮ ಹಸುಗಳು ಹೋಗೋದು. ಇದರ ಸೈಡ್ಲಿ ಹೊಡ್ಕೋಬೇಕು, ಯಾಕಂದರೆ ಅಲ್ಲೆಲ್ಲ ಹೊಸ್ದಾಗಿ ಕಂಬಿ ಹಾಕಿದ್ದಾರೆ. ಅಲ್ಲೆಲ್ಲ ಪ್ಲೇಟ್ ಜೋಡಿಸಿದ್ದಾರೆ. ಇಲ್ಲೆಲ್ಲ ಜೋಡ್ಸೋಕೆ ತಂದು ಮಡ್ಗವ್ರೆ. ಇವಾಗ ಇನ್ನೂ ಜೋಡಿಸಿಲ್ಲ. ಅಲ್ಲೆಲ್ಲ ಹಸ್ಗಳು ಮೇಯಿಸಿದ್ವಿ ಆವಾಗ, ಆದರೆ ಮಳೆ ಇಲ್ಲದೆ ಇವಾಗ ಮತ್ತೆ ಹೊಡ್ಕೊಬರ್ತಾ ಇದ್ದೀವಿ. ಅವಳು ಬಂದು ತಲೆ ಕೆಡಿಸಿ ಹೋಗವಳೆ, ನಾನೇನು ಹೇಳಿ ಶಿವನೇ ಕೈ ಹಿಡಿಯೋ ಅಂತ. ಮತ್ತೆ ಸೈಡ್ಲಿ ತಂತಿ ಬಿಡಕ ಈ ಥರ ರೆಡಿ ಮಾಡ್ತಾ ಇದ್ದಾರೆ ಕಂಬಿಗಳನ್ನ. ಆ ಥರ ಸೈಡ್ಲಿ ಬಿಡೋಕೆ ಫ್ರೆಂಡ್ಸ್. ಹಸ್ಗಳು, ಹಂದಿ, ಆನೆ ಯಾವುದು ಬರಬಾರ್ದು ಅಂತ. ಬಂಗಾರದಿಂದ ಬಣ್ಣನ ತಂದ. ಅಲ್ಲಿ ಒಂದು 20 ಎಕರೆ ಫ್ರೆಂಡ್ಸ್ ಅಷ್ಟೇ ಹಾಕಿರೋದು. ಈ ಕಡೆ ಎಲ್ಲ ಫುಲ್ಲು ಮಳೆ ಇದೆ. ಇಲ್ಲೆಲ್ಲ ಹಸ್ಗಳು ಮೇಯಿಸ್ಬೋದು. ಇಲ್ಲೆಲ್ಲ ಮಳೆ ಇದ್ದಿದ್ರೆ ಇಲ್ಲೆಲ್ಲ ಹಸಿರು ಇರೋದು, ಎಲ್ಲ ಒಣಗೋಗ್ಬಿಟ್ಟಿದೆ ಮೇವು. ಮತ್ತು ಆ ಕಂಬಿಗಳನ್ನ ಇಲ್ಲೇ ರೆಡಿ ಮಾಡ್ತಾರೆ. ವರ್ಕರ್ಸ್ಗಳು ಇಲ್ಲಿಗೆ ಬಂದಿದ್ದಾರೆ. ಎಲ್ಲ ಕಂಬಿಗಳನ್ನ ಇಲ್ಲೇ ರೆಡಿ ಮಾಡಿಬಿಟ್ಟು ಇಲ್ಲೇ ಹಾಕ್ತಾರೆ. ಕೈಲಿ ಒಂದೂ ಮಾಡಲ್ಲ, ಎಲ್ಲ ಮಿಷಿನೇ. ಮತ್ತೆ ಹಸ್ಗಳನ್ನೆಲ್ಲ ಸೋಲಾರ್ ಪಾಯಿಂಟ್ ಒಳಗೆ ಬಿಟ್ಬಿಟ್ಟು ನಾನಿವಾಗ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಮ್ಮ ಅಪ್ಪ ಮೇಯಿಸಿದೆ ಹಸ್ಗಳನ್ನ. ನಾನು ಮಧ್ಯಾಹ್ನ ಬಂದು ಊಟ ಮಾಡೋಕೆ ಕಳಿಸ್ತೀನಿ. ಮತ್ತು ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ವರ್ಕರ್ಸ್ಗಳು. ಇವಾಗ ಬಂದಿದ್ದಾರೆ ಎಲ್ಲ. ಮತ್ತು ಈ ಸೋಲಾರ್ ಪಾಯಿಂಟ್ ಒಳಗೆ ಆಡು, ಕುರಿ, ದನ ಎಲ್ಲ ಮೇಯ್ತವೆ. ಇದು ನಾವು ಹಸ್ಗಳು ಹೊಡ್ಕೊಯ್ತೀವಲ್ಲ ಫ್ರೆಂಡ್ಸ್, ಅಲ್ಲೇ ಇರೋ ದೇವಸ್ಥಾನ ಸೇವಾಲಾಲ್ ದೇವಸ್ಥಾನ ಅಂದ್ಬಿಟ್ಟು, ಶಿರ್ಗೌಡವ್ರದ್ದು. ಮತ್ತು ನಡ್ಕೊಂಡು ಬರ್ತಿರುವಾಗ ಇದೇ ನಮ್ಮ ಬೋಳ್ಗುಡ ದೇವಸ್ಥಾನ. ಇದನ್ನ ಕ್ರಾಸ್ ಮಾಡೇ ನಾವು ಹೋಗ್ಬೇಕು ಅಲ್ಲಿಗೆ. ಇವಾಗ ಎಲ್ಲ ಜೋಳ ಹಾಕಿದ್ದಾರೆ. ಎಲ್ಲ ಬಿತ್ತನೆ ಕಾಲ ಇವಾಗ, ಆದರೆ ಮಳೆವೇ ಹೋಯ್ತೇ ಇಲ್ಲ. ಎಲ್ಲ ಜೋಳ ಹಾಕ್ಬಿಟ್ಟು ಸುಮ್ಮನೆ ಕೂತಿದ್ದಾರೆ. ಮತ್ತು ಬಿತ್ತನೆ ಮಾಡಿ ಸ್ವಲ್ಪ ದಿನದ ನಂತರ ಕಳೆ ಬರ್ಬಿಡ್ತು ಅಂದ್ಬಿಟ್ಟು ನೇಗಿಲು ಹೊಡಿಬೇಕು. ಅದು ಹೊಡಿತಾವ್ರೆ ಅಲ್ಲಿ. ಮತ್ತೆ ಬರ್ತಿರುವಾಗ ನಮ್ಮ ದೊಡ್ಡಪ್ಪನ ಮಗ ಹಸ್ಗಳು ಬಿಟ್ಬಿಡಂ ಬಾ ಅಂತ ಕರೆದ. ಅವನ ಹಸ್ಗಳನ್ನ ಬಿಟ್ಬಿಟ್ಟು ಅವನ ಹಸ್ಗಳಿಗೆಲ್ಲ ನೀರು ಕುಡಿಸಿಟ್ಟು ಬಂದೆ. ಅವ್ರ ಹಸ್ಗಳಿಗೆಲ್ಲ ನೀರು ಕುಡಿಸ್ತಾ ಇದ್ದೀನಿ. ಇವಾಗ ಮೇಗೆ ನೀರು ಕುಡಿಸ್ಬಿಟ್ಟೆ ಬಿಡಬೇಕು. ನೀರೆಲ್ಲ ಕುಡಿಸ್ಬಿಟ್ಟು ಅವ್ರ ಮರದಲ್ಲೇ ಒಂದು ಸೀಬೆಹಣ್ಣು ಕಿತ್ಕೊಂಡು ತಿನ್ಕೊಂಡು ಬಂದೆ. ಮತ್ತೆ ಈ ಕಡ್ಸ್ನ ಮನೇಲೆ ಕಟ್ಟಾಕ್ಬಿಟ್ಟಿದ್ದು. ಇದು ಬಂದು ನೋಡಿದ್ರೆ ಮತ್ತೆ ಹಂಗೆ ಕತ್ತು ಸರಿ ಹೋಗಿಲ್ಲ. ಈ ಕಡ್ಸ್ಗೆ ವೈದ್ಯರ ಹತ್ರ ಇಂಜೆಕ್ಷನ್ ಮಾಡಿಸ್ಬೇಕು. ವೈದ್ಯರು ಫೋನ್ ಮಾಡ್ಬಿಟ್ಟು ಆ ಕಡ್ಸ್ ಕಡ್ಡಿ ಹಾಕ್ಬಿಟ್ಟು ಬಂದೆ. ಜೊತೆಯಾಗಿ ನಾವು ಬಂದರೆ ಒಂದಾಗಿ ನಾವು ನಿಂತರೆ ಇಲ್ಲಿಂದ ನಡ್ಕೊಬಂದು ಸಾಕಾಗೋಯ್ತು ಅಂದ್ಬಿಟ್ಟು ಬಂದು ಮಲಿಕೊಂಡಿದೆ. ಅದು 2 ಕಿಲೋಮೀಟರ್ ಇದೆ ಫ್ರೆಂಡ್ಸ್ ನಮ್ಮೂರಿಂದ. ಸಾಕಾಗೋಯ್ತು ಬರೋಗಂಟ. ಮತ್ತೆ ಚೇರ್ ಮೇಲೆ ಕೂತಿದೆ. ನಮ್ಮಮ್ಮ ಸಕ್ರೆ ಬಾಳೆಹಣ್ಣು ಕೊಡ್ತು, ಯಾರೋ ಕೊಟ್ಟಿದ್ರು ಅಂದ್ಬಿಟ್ಟು. ಮತ್ತೆ ಅದನ್ನೆಲ್ಲ ತಿನ್ಕೊಂಡು ನಾನು ತಲೆ ಬಾಚ್ಕೋತಾ ಇದ್ದೆ, ಯಾಕಂದರೆ ನಮ್ಮ ತೋಟಕ್ಕೆ ಹೋಗ್ಬೇಕು ಇವಾಗ. ಮತ್ತು ನಮ್ಮ ತೋಟಕ್ಕೆ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ರೋಡಲ್ಲಿ, ಯಾಕಂದರೆ ಬೈಕ್ ಇಲ್ಲ.
ನಮ್ಮ ಹೊಲ ಏನು ದೂರ ಇಲ್ಲ, ನಾವು ಬಿತ್ತನೆ ಮಾಡಿದ್ವಿ. ಇವಾಗ ಎಲ್ಲೋ ಒಂದೊಂದು ಹುಟ್ಟವೆ, ಜೋಳ ಹಾಕಿದ್ವಿ. ಮತ್ತು ಜೋಳ ಏನು ಅಷ್ಟು ಮೋಸ ಇಲ್ಲ, ಎಲ್ಲ ಸುಮಾರಾಗಿ ಹುಟ್ಟವೆ. ಮಳೆ ಹೋದರೆ ಇನ್ನೂ ಮುಂದೆ ಮೇಕ್ ಬರ್ತವೆ. ಮತ್ತು ಹೊಲಕ್ಕೆ ಹಂದಿ ಬರಬಾರ್ದು ಅಂದ್ಬಿಟ್ಟು ಪರ್ದೆ ತಂದು ಬಿಟ್ಟಿದ್ವಿ. ಅದರ ಜೊತೆ ಬೆಚ್ಚನೂ ಕಟ್ಟಿದ್ದೀವಿ, ಅದು ಹಂದಿಗಳು ಬರಬಾರ್ದು ಅಂದ್ಬಿಟ್ಟು. ಮತ್ತು ಅದನ್ನೆಲ್ಲ ನೋಡಿಕೊಂಡು ನಮ್ಮ ದೊಡ್ಡಪ್ಪ ಅವ್ರು ರಾಗಿ ಬಿತ್ತಿರು ನಮ್ಮ ಹೊಲದ ಪಕ್ಕನೇ. ಅವ್ರದ್ದೇನು ಹುಟ್ಟೇ ಇಲ್ಲ ಇನ್ನೂ, ಬರೀ ಸಾಲು ಮಾತ್ರ ಕಾಣ್ತಾವೆ. ಮತ್ತು ಅದ್ರ ಪಕ್ಕನೇ ನಮ್ದು ಇನ್ನೊಂದು ಹೊಲ ಇದೆ, ಅಲ್ಗೋದೆ. ಅಲ್ಲಿ ಮಾತ್ರ ಬರೀ ಗರಿಕಾಯಿ, ನವಳೆ ಎಲ್ಲ ಕಳೆಗಳು ಬೆಳ್ಕೊಂಡಿದ್ದವು. ಜೋಳನೂ ಸ್ವಲ್ಪ ಸ್ವಲ್ಪ ಕಾಣ್ತಾ ಇತ್ತು, ಅಷ್ಟು ಚೆನ್ನಾಗಿ ಕಾಣಲ್ಲ, ಇನ್ನೂ ಮಳೆ ಓದಿಲ್ವಲ್ಲ. ಮತ್ತು ನಮಗೆ ಗೊತ್ತಿಲ್ಲದೇ ನಮ್ಮ ಹೊಲದಲ್ಲಿ ಯಾರೋ ಪೂಜೆ ಮಾಡಿದ್ದಾರೆ. ಯಾಕಂದರೆ ಗೌರಿ ಗಣೇಶ ಹಬ್ಬ ಐತಲ್ಲ, ಅದು ಹಳೆ ಸಂಪ್ರದಾಯ, ಸಮಾಧಿಗಳು ಕಾಯಿ ಹೊಡಿಬೇಕು ಅಂದ್ಬಿಟ್ಟು ಎಲ್ಲ ಹೊಡೆದಿದ್ದಾರೆ ಯಾರೋ ಬಂದು. ಮತ್ತು ನಮ್ಮ ಹೊಲ ನಮ್ಮ ಹಳೆ ಸ್ಕೂಲ್ ಪಕ್ಕನೇ ಇರೋದು. ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಸ್ಕೂಲು. ಮತ್ತು ಅದ್ರ ಒಳಗಡೆ ಹೋಗಲಿಲ್ಲ, ಯಾಕಂದರೆ ಯಾರು ಬೈತಾರೆ ಅಂದ್ಬಿಟ್ಟು ಕಾಂಪೌಂಡ್ ಹತ್ರ ನಿಂತ್ಕೊಂಡು ವೀಡಿಯೋ ಮಾಡಿದೆ. ಮಳೆ ಇದ್ದರೆ ಎಲ್ಲ ಜೋಳ ಈ ಥರ ಆಗುತ್ತೆ, ಎಲ್ಲ ಬಾಡ್ಕೊಂಡು. ಮಳೆ ಹೋದರೆ ಅಲ್ಪ ಸ್ವಲ್ಪ ಈ ಥರ ಹಸಿರಾಗಿರುತ್ತವೆ ಫ್ರೆಂಡ್ಸ್. ಯಾವದಲ್ಲಿ ಬೆಚ್ಚ ಕಟ್ಟಿದ್ದೆಲ್ಲ ಕಳ್ಕೊಂಡಿತ್ತು, ಅದನ್ನೆಲ್ಲ ಇವಾಗ ಕಟ್ಟಬೇಕು. ಅದನ್ನೆಲ್ಲ ಕಟ್ಬಿಟ್ಟು ನಾನು ಅಂಗಡಿಗೆ ಮತ್ತು ಸ್ವಲ್ಪ ಹೊಟ್ಟೆ ಸಿಕ್ಕಿತ್ತು ತಗೊಳ್ಳೋಣ ಅಂತ. ಮತ್ತು ಇದನ್ನೆಲ್ಲ ತಗೊಂಡೆ ತಿನ್ನೋಕ್ಕೆ. ತುಂಬಿತ್ತು ರೈಲ್ವೆ ಸ್ಟೇಷನ್, ತುಂಬಾ ಇತ್ತು ರೇಷನ್, ಚೀಲಕ್ಕೊಬ್ಬ ಕೈಯ ಇದ್ದ ನನ್ನ 4 ಇಕ್ಕಿ ತಗೊಂಡು ಒಂದು ಕವರ್ಗೆ ಹಾಕಿಸ್ಕೊಂಡು ಹೋಯ್ತಾ ಇದ್ದೀನಿ ಮನೆಗೆ. ಮತ್ತೆ ಮನೆಗೆ ಬಂದೆ, ಯಾಕಂದರೆ ಯಾರು ಇರಲಿಲ್ಲ ಮನೇಲಿ. ಇವತ್ತು ನಾನೇ ಟೀ ಕಾಯಿಸಿ ಕುಡಿಬೇಕು. ಇವಾಗ ನಮ್ಮ ಅಮ್ಮನಿಗೆ ನಮ್ಮ ದೊಡ್ಡಪ್ಪನಿಗೆ ಇಬ್ಬರು ಕೊಡಬೇಕು. ಟೀ ಹತ್ಪಾಡ್ಗ ಇದು ಕಾಯಿಲೆ ಅಂದ್ಬಿಟ್ಟು ನಾನು ಟಿ ವಿಲಿ ಯೂಟ್ಯೂಬ್ ಆನ್ ಮಾಡಿದೆ, ಯಾಕಂದರೆ ಸಾಂಗ್ ಕೇಳೋಣ ಅಂತ. ಯಾವ ಸಾಂಗ್ ಅಂದರೆ ನಮ್ಮ ಯುವರಾಜ್ ಕುಮಾರ್ ಅವರ ಬೆಂಗಲ್ ಬಂಗಾರಿ ಸಾಂಗು ಕೇಳ್ಕೊಂಡು ಟೀ ಮಡಗಿದ್ನಲ್ಲ, ಅದು ಮರ್ತೇ ಬಿಟ್ಟಿದೆ. ಫ್ರಿಜ್ಜಲ್ಲಿ ಇರೋದು ಹಾಲು ಎತ್ಕೋಗಿ ಟೀಗೆ ಹಾಕ್ಬಿಟ್ಟು, ಮತ್ತು ನಾನು ಹೇಳಿದ್ನಲ್ಲ ಎಲ್ಲರೂ ಕೊಡಬೇಕು ಇವಾಗ. ಮತ್ತು ಟೀ ಎಲ್ಲ ಕೊಟ್ಬಿಟ್ಟು ನಮ್ಮ ಕಡ್ಸ್ಗೆ ಇವಾಗ ನೀರು ಕುಡಿಸ್ಬೇಕು. ಅದಕ್ಕೆ ನೀರು ಕುಡಿಸ್ಬಿಟ್ಟು ಕಡ್ಡಿ ಹಾಕಿದೆ. ನಮ್ಮ ಇನ್ನೆರಡು ಹುಲಿಗಳವೆ ನೋಡಿ ಅವನ. ಮತ್ತು ಅವಕ್ಕೆಲ್ಲ ನೀರು ಕುಡಿಸ್ಬಿಟ್ಟು ಹೋಗ್ಬೇಕು ಇವಾಗ ಸೋಲಾರ್ ಪಾಯಿಂಟ್ಗೆ, ಯಾಕಂದರೆ ಊಟ ಮಾಡೋ ಸಮಯ ಆಗಿತ್ತು. ಮತ್ತೆ ಅಲ್ಲಿಗೋಗಿ ನೋಡಿದ್ರೆ ನಮ್ಮ ಹಸುಗಳು ಒಂದು ಕಾಣ್ತಾ ಇರಲಿಲ್ಲ, ಎಲ್ಲ ಕೆಳಗಡೆ ಹೊಂಟೋಗ್ಬಿಟ್ಟಿದ್ದು. 160 ಎಕರೆ ಇದೆ ಫ್ರೆಂಡ್ಸ್, ಅಲ್ಲಿ ಎಲ್ಲಿ ಹೋದ್ರೂ ಕಾಣಲ್ಲ. ನಾ ಅಪ್ಪನ ಫೋನ್ ಹಾಕ್ಬಿಟ್ಟು ಎಲ್ಲಿದೆ ಅಂತ ಕೇಳ್ಬಿಟ್ಟು ಗಾಡಿ ಎತ್ಕೊಂಡು ಒಳಗಡೆ ಹೋದೆ. ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಸೋಲಾರ್ ಪಾಯಿಂಟ್ಲಿರೋ ಹೊಸ್ದಾಗಿರೋ ಕಂಬಿಗಳು. ಇನ್ನು ಇಲ್ಲೆಲ್ಲ ಕಾಮಗಾರಿ ಇನ್ನೂ ಶುರು ಮಾಡಿಲ್ಲ. ಆ ಕಡೆ ಮಾತ್ರ ಎಲ್ಲ ಕಂಬಿಗಳನ್ನೆಲ್ಲ ಫಿಟ್ ಮಾಡಿದ್ದಾರೆ. ನಮ್ಮ ಅಪ್ಪ ಕೆಳಗಡೆ ಇರುವ ಶೆಡ್ಡಲ್ಲಿ ಹಸ್ಗಳು ಬಿಟ್ಕೊ ಕೂತಿತ್ತು. ಅಲ್ಲಿಗೆ ಹೋಗಿ ನಮ್ಮ ಅಪ್ಪನ ಮನೆಗೆ ಕಳಿಸ್ಬಿಟ್ಟು ನಾನು ಹಸ್ಗಳು ಮೇಯ್ಸಕ್ಕೆ ಬಂದೆ. ತರುಣಿಯ ತಲೆಯನ್ನು ಕೆಡಿಸಿದ ಹುಡುಗ ಹೃದಯಕ್ಕೆ ಕಾಲಿಟ್ಟ ಒಲವಿನ ಕಲೆಯನ್ನು ಕಲಿಸಿದ. ಮತ್ತೆ ಇವನೇ ನೋಡಿ ಫ್ರೆಂಡ್ಸ್ ನಮ್ಮ ದೊಡ್ಡಪ್ಪ. ಮತ್ತೆ ಆಡು ಮರಿಗಳಿಗೆ ತುಂಬ ಬಿಸಿಲು ಅಂದ್ಬಿಟ್ಟು ಅಲ್ಲಿ ಕೆಲಸ ಮಾಡೋಕ್ಕೆ ಟ್ಯಾಂಕರ್ಲಿ ನೀರು ನಿಲ್ಲಿಸಿದ್ರು. ಅದರಲ್ಲಿ ಬಕೆಟ್ ತಗೊಂಡು ನೀರು ಕುಡಿಸ್ತಾ ಇದ್ದಾನೆ. ಮತ್ತು ಇವತ್ತಂತಲೂ ತುಂಬ ಬಿಸಿಲು, ಹಸುಗಳಲ್ಲಿ ಯಾವುದು ಮೇಯ್ತಾ ಇಲ್ಲ, ಎಲ್ಲ ಮರಗಳ ನೆರಳು ತಡಕ್ತಾ ಇದ್ದಾವೆ. ಎಲ್ಲೋ ಕೆಲವು ಹಸುಗಳು ಮೇಯ್ತಾ ಇದ್ದಾವೆ, ನಮ್ಮವೆಲ್ಲ ಮರದಡಿಲಿ ನಿಂತ್ಬಿಟ್ಟವೆ ಬಂದು. ಮತ್ತು ಟೈಮ್ ಆಗಿತ್ತು, ಹಸುಗಳನ್ನೆಲ್ಲ ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ನೆಂಟರು
ಗಂಟು ಇದ್ದರೆ 1 ಕಿಲೋಮೀಟ್ರ್ ಮಾತ್ರ ನೋಡ್ಕೊಂಡು ಹೋಗ್ಬೇಕು, ಯಾಕಂದರೆ ಡ್ರೈನ್ ತೊಡ್ಬಿಟ್ಟಿದ್ದಾರೆ. ಇನ್ನೊಂದು ಕಿಲೋಮೀಟ್ರ್ ಏನೂ ತೊಡಿಲ್ಲ, ಅದು ಊರು ಸೇರ್ಕೊಂಡಿದೆ. ಮತ್ತು ಎಸ್ಗಳನ್ನೆಲ್ಲ ತಂದು ನೆರಳ ಹತ್ರ ಕಟ್ಬಿಟ್ಟು ಇವಾಗ ಬಂದೆ. ಜಾನ್ ಸಿಫಾರಿಶ್ ಜೋ ಕರ್ತಾ ಹಮಾರಾ. ನಾವು ಯಾವನ್ನೂ ನೆರಳು ಕಟ್ಟಲ್ಲ ಫ್ರೆಂಡ್ಸ್, ಇಲ್ಲೆಲ್ಲ ಬಿಸಿಲೇ ನಿಂತವೆ ಎಸ್ಗಳು. ಮತ್ತು ಇವಾಗ ನಮ್ಮ ರಥ ಬಂತು. ನಮ್ಮ ರಥ ತಗೊಂಡು ಇವಾಗ ನಮ್ಮ ತೋಟಕ್ಕೆ ಹೋಗ್ಬೇಕು, ಏಕೆಂದರೆ ಕಳೆ ಕೀಳಕ್ಕೆ ಆಳು ಬಂದಿರು, ಅವರೆಲ್ಲ ಹುಲ್ಲನ್ನ ಕಿತ್ತು ಗುಡ್ಡಾಕ್ಬಿಟ್ಟು ಹೋಗಿದ್ದಾರೆ, ತುಂಬ್ಕೊಬರ್ಬೇಕು. ಮತ್ತು ಇವಾಗ ತೋಟಕ್ಕೆ ಬಂದೆ. ಎಲ್ಲ ಅರಿಶಿಣ ಸ್ವಲ್ಪ ಒಣಗೋಗ್ತಾಗಿದೆ, ಯಾಕಂದರೆ ಮಳೆ ಇಲ್ಲ, ಬೋರ್ವೆಲ್ಲಲ್ಲಿ ನೀರು ಕಮ್ಮಿ ಆಗ್ತಾ ಬರ್ತಾಯಿದೆ. ಅಂಥ ಪೂರ್ತಿಯಾಗಿ ಒಣಗಿಲ್ಲ, ಎಲ್ಲೋ ಸೈಡ್ಲಿ ಒಣಗಿವೆ, ಎಲ್ಲ ಹಸಿರಾಗಿವೆ, ಏನೂ ಆಗಲ್ಲ. ಮತ್ತು ಚೀಲಕ್ಕೆಲ್ಲ ಹುಲ್ಲನ್ನ ತುಂಬಿಟ್ಟು ತಲೆ ಮೇಲೆ ಕೆತ್ಕೊಂಡು ಹೋಗ್ಬೇಕು ಇವಾಗ. ಮತ್ತು ಹುಲ್ಲನ್ನ ನಮ್ಮ ರಥದ ಮೇಲೆ ಮಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮತ್ತು ಮನೆಗೆ ಹೋಗಿ ನಮ್ಮ ಆಡುಮರಿಗಳನ್ನ ಮೇಯಕ್ಕೆ ಬಿಡಬೇಕು ಇವಾಗ, ಬೆಳಗ್ಗೆಯಿಂದ ಬಿಟ್ಟಿರಲಿಲ್ಲ. ಮತ್ತು ನಮ್ಮ ಹಸುಗಳಿಗೆ ಫೀಡ್ಸ್ ನೀರು ಮಡಗಿರುವಲ್ಲ, ಅದು ನೀರನ್ನೇ ಕುಡಿಸ್ಬಿಟ್ಟು ಅವಕ್ಕೆ ಬಿಡಬೇಕು ಮೇಯಕ್ಕೆ. ಮತ್ತು ಆಡುಮರಿಗೆ ಸ್ವಲ್ಪ ಮೇವು ತರೋಣ ಅಂದ್ಬಿಟ್ಟು ಮುಚ್ಚೆತ್ಕೊಂಡು ಮುಳ್ಳ ಹತ್ರ ಹೋದೆ. ಆಡುಮರಿಗಳು ಮುಳ್ಳೆಲ್ಲ ತಿಂತವೆ, ಮುಳ್ಳು ತಿನ್ನಲ್ಲ, ಮುಳ್ಳಲ್ಲಿರೋ ಸೊಪ್ಪನ್ನೆಲ್ಲ ತಿಂತವೆ. ಆಡು ಮುಟ್ಟೋದು ಸೊಪ್ಪಿಲ್ಲ ಅಂತಾರಲ್ಲ ಹಾಗೆ. ಮತ್ತು ಒಂದು ಸ್ವಲ್ಪ ಸೊಪ್ಪ ತರದಿಟ್ಬಿಟ್ಟು ನಮ್ಮ ಆಡುಮರಿ ಹತ್ರ ತಂದು ಹಾಕ್ತೆ. ಮತ್ತು ಇವಾಗ ನಮ್ಮ ಕರುಗಳಿಗೆಲ್ಲ ಫೀಡ್ಸ್ ಮಾಡಬೇಕು. ದೂರ ಹೋದಷ್ಟು ನಾನು ಇದು ಮಂಕಿ ಡ್ರಾಫ್ ಅಂದ್ಬಿಟ್ಟು ನಮ್ಮ ಕರುಗಳಿಗೆ ಕಣ್ಣೆಲ್ಲ ಒಂಥರ ಬೆಳ್ಳು ಕೂತ್ಕೊಂಡಿದೆ, ಈ ಥರ ಕಣ್ಣೆಲ್ಲ ವೈಟ್ಗಾಗ್ಬಿಟ್ಟಿದೆ. ಹಾಳು ಯೌವನ ಯಾಕೆ ಬರ್ತದೆ, ಲೈಫು ಸಾಲದು. ಅದನ್ನ ಹಾಕಿ ಒಂದು 2-3 ದಿನದಲ್ಲೇ ಹೊರಟೋಗುತ್ತೆ. ಮತ್ತು ಇವಾಗ ಹಾಲು ಕರೆಯೋ ಟೈಮ್ ಆಗಿತ್ತು, ಹಾಲು ಕರೆಯೋಕ್ಕೆ ಕರು ಬಿಟ್ಟೆ. ಧರಣಿಯ ತಲೆಯನ್ನು ಕೆಡಿಸಿದ ಹುಡುಗ ಹೃದಯಕ್ಕೆ ಕಾಲಿಟ್ಟ. ನಮ್ಮಲ್ಲಿ ಇವಾಗ ಇದೊಂದೇ ಕರು ಹಾಕಿರೋದು, ಇದೊಂದು 6-7 ಲೀಟ್ರ್ ಕರೀತದೆ. ಕರಿ ಬಿಟ್ಟು ಒಂದು 6-7 ಲೀಟ್ರ್ ಕರೀತದೆ. ಹತ್ತು ಲೀಟ್ರ್ ಬಕೆಟಲ್ಲಿ ಒಂದು 3/4 ಭಾಗ ಕರೀತದೆ ಫ್ರೆಂಡ್ಸ್ ಒಂದು ಹಸು. ಮತ್ತು ನಾನು ಇನ್ನೊಂದು ಹಸು ಕರಿಬೇಕು ಹಾಲನ್ನ. ಈ ಹಸು ಒಂದು 6 ತಿಂಗಳು ಪ್ರೆಗ್ನೆಂಟು, ಇದು ಒಂದು 4-5 ಲೀಟ್ರ್ ಕರೀತದೆ ಫ್ರೆಂಡ್ಸ್. ಮತ್ತು ನಮ್ಮ ಕರಿಗೆ ಅಲ್ಲೊಂದು ಸ್ವಲ್ಪ ಹಾಲು ಬಿಡ್ತೀವಿ, ಇಲ್ಲಿ ಒಂದು 1/2 ಲೀಟ್ರು ಜಗ್ಗಲ್ಲಿ ಒಯ್ದು ಕುಡಿಸ್ತೀವಿ, ಯಾಕಂದರೆ ಕರು ಸ್ವಲ್ಪ ಬೇಗ ಚೆನ್ನಾಗಿ ಬರಲಿ ಅಂದ್ಬಿಟ್ಟು. ಮತ್ತು ಎಲ್ಲ ಹಸುಗಳ್ನ ಕರೆದೈತಿ ಇವಾಗ 2 ಕ್ಯಾನ್ ಆಯಿತು ನಮ್ಮ ಹಾಲು. ಇವಾಗ ಹಾಲನ್ನ ಡೈರಿಗೆ ಎತ್ಕೋಬೇಕು. ಮತ್ತು ಬೆಳಗ್ಗೆಯಿಂದ ಈ ಕರುನ ಕಟ್ಬಿಟ್ಟಿದ್ವಲ್ಲ, ಮೇಯಕ್ಕೆ ಬಿಟ್ಟಿದ್ದೋ ನಮ್ಮ ಮನೆ ಹತ್ರನೇ, ಇವಾಗ ಹಿಡ್ಕೊಬಂದು ಕಟ್ಬಿಟ್ಟು ಡೈರಿಗೆ ಹೋಗ್ಬೇಕು. ಮತ್ತು ಡೈರಿಗೆ ಹೋಗುವಾಗ ಈ ನಾಯಿಗಳು ಜಗಳ ಆಡ್ತಿದ್ದವು, ಆ ಪಡ್ಗವ ಆಡಲಿ ಅಂದ್ಬಿಟ್ಟು ನಾನು ಮುಂದೆ ಹೋದೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹುಟ್ಟಿದೆ ನಾನು ಕರುನಾಡ ಮಡಿಲಲ್ಲಿ.